ಕಳೆದ ವರ್ಷ ಮೇ 30ರಂದು ಸುರಿದ ರಣಮಳೆಗೆ ಮಂಜನಾಡಿಯಲ್ಲಿ ಸಂಭವಿಸಿದ ಗುಡ್ಡ ಕುಸಿದ ದುರಂತದಲ್ಲಿ 2 ಮಕ್ಕಳು ಹಾಗೂ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡಿದ್ದ ಅಶ್ವಿನಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರ್ದೇಶನದಂತೆ ಸ್ಪಂದಿಸಲಾಗಿದೆ. ಮಹಾರಾಷ್ಟ್ರದ ಲೋಧಾ ಚಾರಿಟೇಬಲ್ ಟ್ರಸ್ಟ್ ರೂಪಾಯಿ 23 ಲಕ್ಷ ದೊಡ್ಡ ಮೊತ್ತವನ್ನು ಅಶ್ವಿನಿ ಅವರಿಗೆ ಕೃತಕ ಕಾಲುಗಳ ಜೋಡಣೆಗಾಗಿ ನೀಡಿದೆ ಎಂದು ಮಾಜಿ ಸಚಿವ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮಂಜನಾಡಿ ದುರಂತದಲ್ಲಿ ತನ್ನ 2 ಕಾಲುಗಳನ್ನು ಕಳೆದುಕೊಂಡಿದ್ದ ಅಶ್ವಿನಿ ಅವರ ಹರೇಕಳದ ತವರು ಮನೆಗೆ ಭೇಟಿ ನೀಡಿ ಕೃತಕ ಕಾಲುಗಳ ಜೋಡಣೆಗೆ 23 ಲಕ್ಷದ ಚೆಕ್ ಹಸ್ತಾಂತರಿಸಿ ಅವರು ಮಾತನಾಡಿದ್ದಾರೆ. ಕಳೆದ ವರ್ಷ ಸುರಿದಿದ್ದ ಭಾರೀ ಮಳೆಗೆ ಅಶ್ವಿನಿ ಅವರ ಮನೆ ಕುಸಿದು ಅವರ 2 ಪುಟ್ಟ ಕಂದಮ್ಮಗಳು ಹಾಗೂ ಅತ್ತೆ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಅಶ್ವಿನಿ ಕೂಡ ತನ್ನ 2 ಕಾಲುಗಳನ್ನು ಕಳೆದುಕೊಂಡರೆ ಅವರ ಮಾವ 1 ಕಾಲು ಕಳೆದುಕೊಂಡಿದ್ದರು. ಅಶ್ವಿನಿ ಅವರಿಗೆ 2 ಕೃತಕ ಕಾಲುಗಳನ್ನು ಒದಗಿಸುವುದು ಕುಟುಂಬದ ಬೇಡಿಕೆಯಾಗಿತ್ತು. ಕೃತಕ ಕಾಲುಗಳಿಗೆ 23 ಲಕ್ಷ ತಗಲುವುದರಿಂದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಳ, ಮಂಡಳ ಅಧ್ಯಕ್ಷ ಜಗದೀಶ್ ಆಳ್ವ, ಕುವೆತ್ತಬೈಲ್ ಬೇಡಿಕೆ ಮುಂದಿಟ್ಟಿದ್ದಾರೆ. ಮಂಗಲ್ ಪ್ರಭಾ ಲೋಧಾ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೆ. ಹಾಗೂ ನನಗೆ ಕಾಲಿಗೆ ಧನ ಸಹಾಯ ಮಾಡಿದ 23 ಲಕ್ಷ ಧನ ಸಹಾಯ ಮಾಡಿದ ಮಂಗಲ್ ಲೋಧಾ ಅವರಿಗೆ ಟ್ರಸ್ಟ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅವರಿಗೆ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಕಾಶ್ರೀ ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸರ್ ನಳಿನ್ ಶ್ರೀ ಕಟೀಲ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸಂತೋಷ್ ಜಿ ಅವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಮಂಜನಾಡಿ ಗ್ರಾಮದ ಕೊಪ್ಪಳ ಎಂಬ ಕ್ಷೇತ್ರ ಪರಿಸರದಲ್ಲಿ ಕಳೆದ ವರ್ಷ ನೆರೆ ಹಾವಳಿಯಿಂದ ಆಗಿರ್ತಕ್ಕಂಥ ಅವಘಡ, ಒಂದು ಮನೆ ಕುಸಿತ, ಅಶ್ವಿನಿಯವರ ಮನೆ ಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿರ್ತಕ್ಕಂಥ 2 ಮಕ್ಕಳ ಮೃತ್ಯು ಆಗಿದೆ. ಒಂದು ಅಶ್ವಿನಿಯವರ ಅತ್ತೆಯ ಮೃತ್ಯು ಆಗಿದೆ. ಅಶ್ವಿನಿಯವರು ಮತ್ತು ಅವರ ಮಾವನ, ಅಶ್ವಿನಿಯವರು 2 ಕಾಲನ್ನು ಕಳ್ಕೊಂಡಿದ್ದಾರೆ, ಅವರ ಮಾವ 1 ಕಾಲನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಬಹಳ ಸಂಕಷ್ಟದಲ್ಲಿ ಈ ಕುಟುಂಬ ಇತ್ತು. ಆ ಸಂದರ್ಭದಲ್ಲಿ ಈ ಕುಟುಂಬದ ಬೇಡಿಕೆ ಆಗಿರ್ತಕ್ಕಂಥ 2 ಕಾಲುಗಳನ್ನು ಕಳ್ಕೊಂಡಿರ್ತಕ್ಕಂಥ ಅಶ್ವಿನಿಯವರು ಕೃತಕ ಕಾಲಿನ ಜೋಡಣೆ ಆಗಬೇಕು ಅಂತ ವೈದ್ಯರಲ್ಲಿ ಚರ್ಚೆ ಮಾಡಿದಾಗ ಇವತ್ತಿನ ಅದರ ಅಂದಾಜು ಖರ್ಚು ಸುಮಾರು 23 ಲಕ್ಷ ರೂಪಾಯಿಗಳಾಗ್ತದೆ ಅನ್ನುವಂಥದ್ದು ಬಂದಾಗ ಆ 23 ಲಕ್ಷವನ್ನು ಭರಿಸುವುದಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ಕುಟುಂಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಾಲ್ ಮತ್ತು ನಮ್ಮ ಇಲ್ಲಿಯ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಆಳ್ವರ ಗಮನಕ್ಕೆ ತಂದಾಗ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದಾಗ ಮಹಾರಾಷ್ಟ್ರದ ಸಚಿವರಾಗಿರ್ತಕ್ಕಂಥ ಮಂಗಲ್ ಪ್ರಭಾತ್ ಲೋಧಾ ಅವರ ಗಮನಕ್ಕೆ ತಂದಾಗ ಅವ್ರದೇ ಟ್ರಸ್ಟ್ ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಇದಕ್ಕೆ 23 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೇನೆ ಅಂತ ಒಪ್ಕೊಂಡ್ರು. ಸಂತೋಷಿಯವರು ಮತ್ತು ನಾನು ಮಾತನಾಡಿದಾಗ ತತ್ಕ್ಷಣ ಸಂತೋಷದಿಂದ ಇಲ್ಲಿಯ ಮನೆಯ ಪರಿಸರ ಆರ್ಥಿಕ ಪರಿಸ್ಥಿತಿ ಇವರಿಗಾಗಿರ್ತಕ್ಕಂಥ ದುರ್ಘಟನೆಯ ಕಷ್ಟಗಳನ್ನು ನೆನೆದು ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಈಗಾಗಲೇ 23 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡೋಲೈಟ್ ಅನ್ನತಕ್ಕಂಥ ಕಂಪನಿ ಅವರ ಕೃತಕ ಕಾಲಿನ ಜೋಡಣೆಗೆ ಮುಂದಾಗಿದೆ. ಹಾಗಾಗಿ ಆ ಕಂಪನಿಯ ಪೂರ್ಣ ಹಣವನ್ನು ಈಗಾಗಲೇ ಲೋಧಾ ಚಾರಿಟೇಬಲ್ ಟ್ರಸ್ಟ್ ಬಳಸಿದೆ. ಹಾಗಾಗಿ ಅವರಿಗೆ ಆಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಕುಟುಂಬದ ಜೊತೆಗೆ ನಿಂತು ಈ ಕಾರ್ಯವನ್ನು ಮಾಡಿದೆ.